ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಹಾಗೂ ಶ್ರೀ ಗಣಪತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು. ಇನ್ನು ಶ್ರೀ ಕಾಶಿ ವಿಶ್ವನಾಥೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅಂಗವಾಗಿ ವೀರಗಾಸೆ, ಡೊಳ್ಳು ಕುಣಿತ, ತಮಟೆ ವಾದ್ಯ ಮತ್ತು ವಿವಿಧ ಕಲಾ ತಂಡಗಳೊಂದಿಗೆ ರಥವು ದೊಮ್ಮಸಂದ್ರ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಸಾಗುತ್ತಿದ್ದಂತೆ ಭಕ್ತರು ರಥದ ಮೇಲೆ ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನು ಸಮರ್ಪಿಸಿದ ದೃಶ್ಯ ಕಂಡುಬಂತು. ಇನ್ನು ಸ್ವಾಮಿಯ ದರ್ಶನಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನದಾಸೋಹ ಆಯೋಜನೆ ಮಾಡಲಾಗಿತ್ತು. ಇನ್ನು ಬ್ರಹ್ಮರಥೋತ್ಸವದಲ್ಲಿ ಜನಪ್ರತಿನಿಧಿಗಳು, ಭಕ್ತರು ಹಾಗೂ ದೊಮ್ಮಸಂದ್ರ ಗ್ರಾಮಸ್ಥರು ಭಾಗವಹಿಸಿದ್ರು. ಹಾಗೆಯೇ ಇಂದು ರಾತ್ರಿ ಕರಗ ಮಹೋತ್ಸವ ಮತ್ತು ಪಲ್ಲಕ್ಕಿ ಉತ್ಸವ ನಡೆಯಲಿದ್ದು, ಸಕಾಲಕ್ಕೆ ಭಕ್ತರು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಭಕ್ತ ಮಂಡಳಿಯವರು ಮನವಿ ಮಾಡಿದ್ರು.
ಅದ್ದೂರಿಯಾದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಅನಾದಿ ಕಾಲದಿಂದ ನಡ್ಕೊಂಬಂದಿರೋ ಜಾತ್ರೆ ಯಾವಾಗಲೂ ಹೋಳಿ ಹುಣ್ಣಿಮೆ ದಿನ ಮಾಡ್ತಾಯಿದ್ವಿ. ಈ ಸಲ ಹೋಳಿ ಹುಣ್ಣಿಮೆ ದಿನ ಗ್ರಹಣ ಇದ್ದ ಕಾರಣ ಹಿರಿಯರೆಲ್ಲ ಕೂತು ನಿಶ್ಚಯ ಮಾಡಿ 9ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದರು. ಅದರಂತೆ 9ನೇ ತಾರೀಕು ಜಾತ್ರೆ ನಡೀತಾ ಇದೆ. ಸೋಮವಾರ ಜನ ಕಡಿಮೆ ಅಂತ ನಾವು ಭಾವಿಸಿದ್ವಿ, ಆದರೆ ಯಾವ ಜನನೂ ಕಡಿಮೆ ಇಲ್ಲ. ಯಥಾ ರೀತಿ ಎಲ್ಲ ಮಾತೆಯರು ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಇವತ್ತೇನು ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದ್ಧೂರಿಯಾಗಿ ಕಾಶಿ ವಿಶ್ವನಾಥ ರಥ, ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗಣೇಶನ ರಥ ಜರುಗ್ತಾ ಇದೆ. ಎಲ್ಲ ಮಾತೆಯರು, ಯುವಕರು, ಹೆಚ್ಚಿನ ಕಲಾ ತಂಡಗಳು ಇವತ್ತು ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಹಿರಿಯರು, ಕಾರ್ಮಿಕರು ಎಲ್ಲರೂ ಸಹ ಈ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಜಾತ್ರೆ ಸಂಜೆ ಕರಗ, ಪಲ್ಲಕ್ಕಿ ಉತ್ಸವ ಎಲ್ಲ ಇದೆ. ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅಂತ ಆಸೆ ಇದೆ. ವಿಶೇಷವಾಗಿ ಈ ಬಾರಿ ಧ್ವಂಸಂದ್ರ ವರ್ತೂರು ಜ್ಯೂರಿಸ್ಟ್ರಿಕ್ಷನ್, ಪೊಲೀಸ್ ಜ್ಯೂರಿಸ್ಟ್ರಿಕ್ಷನ್ಗೆ ಹೋಗಿರೋದ್ರಿಂದ ಹಿಂದೇನೂ ನಮ್ಮ ಸರ್ಜಾಪುರ ಜ್ಯೂರಿಸ್ಟ್ರಿಕ್ಷನ್ನಲ್ಲಿದ್ದಾಗ ಅಲ್ಲಿನ ಆರಕ್ಷಕರು ಅತಿ ಹೆಚ್ಚಿನ ಬಂದೋಬಸ್ತ್ ಮಾಡ್ತಾಯಿದ್ರು. ವಿಶೇಷವಾಗಿ ಈಗ ನಗರಕ್ಕೆ ಸೇರಿರೋದ್ರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆರಕ್ಷಕರೆಲ್ಲ ಬಂದು ಇಲ್ಲಿ ಬಂದೋಬಸ್ತ್ ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳಾಗದೇ ರೀತಿಯಲ್ಲಿ ಇಲ್ಲಿ ಜಾತ್ರೆ ನಡೀತಾ ಇದೆ. ತುಂಬ ಸಂತೋಷದ ವಿಷಯ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಏನು ಇವತ್ತಿನ ದಿನ ನಮ್ಮ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಒಂದು ಬ್ರಹ್ಮ ರಥೋತ್ಸವ ಮತ್ತು ಮುತ್ತಾಲಮ್ಮ ದೇವಿ ಮತ್ತು ಚಮ್ಮಿನಹಳ್ಳಿ ಮತ್ತು ಧ್ವಂಸಂದ್ರ ಗ್ರಾಮದ ಮತ್ತು ಇದು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಈ ಒಂದು ಜಾತ್ರೆ ಕಾರ್ಯಕ್ರಮಕ್ಕೆ ಬಂದು ಭಕ್ತಾದಿಗಳ ಒಂದು ಭಗವಂತನ ದರ್ಶನವನ್ನು ಪಡಿತಾ ಇದ್ದಾರೆ. ಇದು ತುಂಬ ವಿಶೇಷವಾಗಿರ್ತಕ್ಕಂತಹ ಜಾತ್ರೆ. ಯಾಕಂದರೆ ಸುಮಾರು ನಾವು ಕಂಡಂಗೆ ಒಂದು 40 ವರ್ಷಗಳಿಂದ ಈ ಜಾತ್ರೆ ಅದ್ದೂರಿಯಾಗಿ ನಡೀತಿದೆ. ಇಲ್ಲಿ ಹೆಚ್ಚಾಗಿ ಪಲ್ಲಕ್ಕಿ ಮತ್ತು ಕರಗ ಮಹೋತ್ಸವ ತುಂಬ ಅದ್ದೂರಿಯಿಂದ ವಿಜೃಂಭಣೆಯಿಂದ ನಡೀತಿದೆ. ಸಾಕಷ್ಟು ಭಕ್ತಾದಿಗಳು ಬೆಂಗಳೂರು ಇರ್ಬೋದು, ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳಿರ್ಬೋದು, ಎಲ್ಲರೂ ಸಹ ಈ ಒಂದು ಜಾತ್ರೆಗೆ ಬಂದು ಆ ದೇವಿಯ ಒಂದು ಆಶೀರ್ವಾದವನ್ನು ಮತ್ತು ಕಾಶಿ ವಿಶ್ವನಾಥ ಸ್ವಾಮಿಯ ಮತ್ತು ಗಣೇಶ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಪ್ರತಿ ಮನೆಗಳಲ್ಲಿಯೂ ಸಹ ಎಲ್ಲ ನೆಂಟರಿಷ್ಟರೆಲ್ಲ ಬಂದು ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳೋದು ಸಹಜ. ಹುಣ್ಣಿಮೆ ಆದ ದಿನದಲ್ಲಿ ಮೊದಲನೇ ವಾರದಲ್ಲಿ ಈ ಒಂದು ಜಾತ್ರೆ ಮತ್ತು ಹೋಳಿಯನ್ನು ಸಹ ಈ ಒಂದು ಜಾತ್ರೆಯಲ್ಲಿ ಎಲ್ಲ ಯುವಕರು ಸೇರಿ ಮಾಡ್ತಿದ್ದಾರೆ. ಸಾಕಷ್ಟು ಧ್ವಂಸಂದ್ರ ಇರ್ಬೋದು, ಇಲ್ಲಿನ ಎಲ್ಲ ಮೆಂಬರ್ಗಳಿರ್ಬೋದು, ಅಕ್ಕಪಕ್ಕದ ಗ್ರಾಮಸ್ಥರು ಇರ್ಬೋದು, ಎಲ್ಲ ಮುಖಂಡರುಗಳು ಈ ಒಂದು ಜಾತ್ರೆಗೆ ಸಹಕಾರ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಂತಹ ಎಲ್ಲ ದಾನಿಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಭಕ್ತಾದಿಗಳು ನಾನು ಶುಭವನ್ನು ಕೊಡ್ತೇನೆ. ಭಗವಂತ ಅವರೆಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಆಯಸ್ಸು, ಅಂತಸ್ತು, ಸಕಲ ಇಷ್ಟಾರ್ಥಗಳು ನೆರವೇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಎಲ್ಲ ನಮ್ಮ ಯುವ ಮಿತ್ರರು ನಮ್ಮ ಜೊತೆಲಿದ್ದಾರೆ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆದಮೇಲೆ ಇಂದು ಧ್ವಂಸಂದ್ರ ಗ್ರಾಮದಲ್ಲಿ ಕಾಶಿ ವಿಶ್ವನಾಥ ಬ್ರಹ್ಮರಥೋತ್ಸವ ಮತ್ತು ಮುತ್ತಾಲಮ್ಮ ದೇವಿಯ ಕರಗ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಆಚರಣೆ ಆಗ್ತದೆ. ಸುಮಾರು ಕಲಾ ತಂಡಗಳು ಆಗಮಿಸಿದ್ದು ಅನೇಕ ಸಾರ್ವಜನಿಕರು ಧ್ವಂಸಂದ್ರ ಗ್ರಾಮ ಮತ್ತು ಸುತ್ತಮುತ್ತ ಗ್ರಾಮದ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಈ ಕಾಶಿ ವಿಶ್ವನಾಥನ ಪರವಾಗಿ ಅವ್ರಿಗೂ ಕೇಳ್ಕೊಳ್ತಾ, ಈ ನಾಡಿಗೂ ಈ ದೇಶಕ್ಕೂ ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಈ ಕಾಶಿ ವಿಶ್ವನಾಥನ ಮೂಲಕ ಎಲ್ರಿಗೂ ಕೇಳ್ಕೊಳ್ತಾರೆ. ಎಲ್ರಿಗೂ ಒಳ್ಳೆಯದಾಗಿ. ಈ ದಿನ ಧ್ವಂಸಂದ್ರ ಗ್ರಾಮದಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಹಾಗೂ ಮುತ್ಯಾಲಮ್ಮ ದೇವಿಯ ಕರಗ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ, ಕಾಲಕ್ಕೆ ಮಳೆ ಬೆಳೆ ಆಗಲಿ ಅಂತ, ಎಲ್ಲರಿಗೂ ಒಳ್ಳೆಯ ರೀತಿಯ ಬದುಕು ಕೊಡಲಿ ಅಂತ ನಾವು ಈ ದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇವೆ. ಹಾಗೂ ಬಂದಿರತಕ್ಕಂತಹ ಎಲ್ಲ ಭಕ್ತಾದಿಗಳಿಗೆ ನಾವು ಸ್ವಾಗತ ಕೋರ್ತಾ ಇದ್ದೇವೆ. ಹಾಗೂ ಯಾವುದೇ ರೀತಿಯ ಅವಘಡಗಳಾಗದೇ ಇರಲಿ ಅಂದ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಬ್ರಹ್ಮರಥೋತ್ಸವ ಇಂದು ಧ್ವಂಸಂದ್ರದಲ್ಲಿ ಅದ್ದೂರಿಯಾಗಿ ನಡೀತಿದೆ. ಅದೇ ರೀತಿ ಹಿಂಬದಿಯಲ್ಲಿ ಚಿಕ್ಕ ರಥ ಎಂದು ಸುಬ್ರಹ್ಮಣ್ಯ ಮತ್ತು ಗಣೇಶನ ರಥವನ್ನು ಬರ್ತಾ ಇದೆ. ಇಂದು ಸಂಜೆ ಕರಗ ಮಹೋತ್ಸವ ಇದೆ ಮತ್ತು ಪಲ್ಲಕ್ಕಿಗಳ ಉತ್ಸವವೂ ಇದೆ. ಎಲ್ಲ ಸಾರ್ವಜನಿಕರು ಜಾತ್ರೆಗೆ ಬಂದಿರೋದ್ರು ಶಾಂತಿ ರೀತಿಯಲ್ಲಿ ದೇವರ ಕೃಪೆಗೆ ಪಾತ್ರರಾಗಬೇಕು. ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಬೇಕಂತ ಈ ಮೂಲಕ ಕೇಳ್ಕೊಳ್ತೇನೆ. ಇವತ್ತೇನು ಧ್ವಂಸಂದ್ರದಲ್ಲಿ ಶ್ರೀ ಕಾಶಿ ವಿಶ್ವನಾಥೇಶ್ವರ ಜಾತ್ರೆ ಮತ್ತು ಶ್ರೀ ಮುತ್ತಾಲಮ್ಮನ ಕರಗ ಇದೆ. ದಯವಿಟ್ಟು ಎಲ್ಲರೂ ಈಗ ಆಲ್ರೆಡಿ ನಡೀತಾ ಇದೆ, ತೇರು ಎಳಿತಾ ಇದ್ದಾರೆ. ಸಂಜೆ ಒಂದು 10 ಗಂಟೆಗೆ ಶ್ರೀ ಮುತ್ತಾಲಮ್ಮನ ಕರಗ ಇರುತ್ತದೆ. ದಯವಿಟ್ಟು ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ವಿಜೃಂಭಣೆಗೊಳಿಸಬೇಕಂತ ತಮ್ಮೆಲ್ಲರಲ್ಲಿ ಕೋರ್ಕೊಳ್ತಾ ಇದ್ದೀವಿ. ಈ ದಿನ ಧ್ವಂಸಂದ್ರ ಗ್ರಾಮದಲ್ಲಿ ಕಾಶಿ ವಿಶ್ವನಾಥೇಶ್ವರ ಬ್ರಹ್ಮರಥೋತ್ಸವ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ವಿನಾಯಕ
ರಥೋತ್ಸವ ವಿಜೃಂಭಣೆ ನಡೀತದೆ. ಹಾಗೂ ಮುತ್ಯಾಲಮ್ಮ ಅವರ ಕರಗ ಮಹೋತ್ಸವ ದೊಮ್ಸಂದ್ರದಲ್ಲಿ ಅನಾದಿ ಕಾಲದಿಂದಲೂ ತುಂಬ ವಿಜೃಂಭಣೆ ನಡೀತಾ ಇದೆ. ಹಾಗೆಯೇ ರಾತ್ರಿಗೆ ಪಲ್ಲಕ್ಕಿಗಳು ಎಲ್ಲನೂ ತುಂಬ ವಿಜೃಂಭಣೆಯಿಂದ ನಡೀತಿದೆ. ಹಾಗೆ ದೊಮ್ಸಂದ್ರ ಗ್ರಾಮದಲ್ಲಿ ಅನೇಕ ಕಾಲದಿಂದ ತುಂಬ ವಿಜೃಂಭಣೆಯಿಂದ ಜಾತ್ರೆ ನಡೀತದೆ. ಹಾಗೆ ಈ ಜಾತ್ರೆಗೆ ಸಾವಿರಾರು ಭಕ್ತರು ಸುತ್ತಮುತ್ತ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಹಾಗೆಯೇ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮ್ಮ ದೊಮ್ಸಂದ್ರ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ, ಹಾಗೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ದೊಮ್ಸಂದ್ರ ಗ್ರಾಮಸ್ಥರಿಗೂ ಈ ಸಂದರ್ಭದಲ್ಲಿ ವಂದನೆ ಕೊಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಇವತ್ತೇನು ಕಾಶಿ ವಿಶ್ವನಾಥ ಜಾತ್ರೆ ನಡೀತಾ ಇದೆ, ಭಾಳ ಅದ್ಧೂರಿಯಾಗಿ ನಡೆಯುತ್ತೆ. ತುಂಬ ಸಂತೋಷ ಆಗುತ್ತೆ. ಈ ಸ್ವಲ್ಪ ಇದು ಹೋಳಿ ಹಬ್ಬದ ದಿನ ಆಗಬೇಕಾಗಿರೋ ಜಾತ್ರೆ ಮುಂದೂಡಿದ್ದಾರೆ. ಕಾರಣ ಎಲ್ಲರಿಗೂ ಗೊತ್ತಿರೋ ಹಾಗೆ ಗ್ರಹಣ ಇದ್ದಿದ್ದ ಕಾರಣದಿಂದ. ಬಟ್ ಭಾಳ ವಿಜೃಂಭಣೆಯಿಂದ ಸಂತೋಷವಾಗಿ ನಡೀತಾ ಇದೆ. ಭಗವಂತನ ಹತ್ರ ಕೇಳ್ಕೊತೀನಿ ಎಲ್ಲ ಸಕಲ ಐಶ್ವರ್ಯ ಎಲ್ಲರಿಗೂ ಪ್ರಾಪ್ತಿಯಾಗಿ ಕಾಲಕ್ಕೂ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ. ಸರ್ವಜನ ಸುಖಿಯೋ ಭವಂತು. ಥ್ಯಾಂಕ್ ಯು. ಎಲ್ಲ ದೊಮ್ಮಸಂದ್ರ ಗ್ರಾಮಸ್ಥರಿಗೆ ಹಾಗೂ ದೊಮ್ಮಸಂದ್ರದಿಂದ ಆಚೆ ಕಡೆ ಬಂದಿದ್ದಂಥ ಎಲ್ಲ ಭಕ್ತಾದಿಗಳಿಗೂ ಇಂದು ದೊಮ್ಮಸಂದ್ರ ಜಾತ್ರೆ ಮಹೋತ್ಸವದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಈ ಟೈಮಲ್ಲಿ. ಹಾಗೆ 150 ಜನ ಪೊಲೀಸರು ಹಾಗೂ ಎಲ್ಲ ನಿಯೋಜಿಸಲಾಗಿದೆ. ಸ್ವಚ್ಛತೆಯನ್ನು ಕಾಪಾಡಿ ಈ ದಿನ ಯಾವುದೇ ತೊಂದರೆಗಳಿಲ್ದಿರ ಎಲ್ಲ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಈ ವರ್ಷ ಮಳೆ ಬೆಳೆ ಎಲ್ಲ ಸಕಾಲಕ್ಕೆ ಬರಲಿ ಅಂತ ಕೋರ್ಕೊತಾ ಇದ್ವಿ. ಎಲ್ಲ ಸುಭಿಕ್ಷವಾಗಿರಲಿ, ಒಳ್ಳೆ ವಿದ್ಯಾಬುದ್ಧಿ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಜನಗಳಿಗೆ ಕಾಪಾಡಲಿ ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೀವಿ.